ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಜುಲೈ 26 ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ರಾಷ್ಟ್ರಪತಿ ಭವನದಲ್ಲಿನ ದರ್ಬಾರ್ ಹಾಲನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಗಣತಂತ್ರ ಮಂಟಪ ಅಂತ ಇಲ್ಲಿ ಮರುನಾಮಕರಣ ಮಾಡಲಾಗಿರುವಂಥದ್ದು. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ರಾಷ್ಟ್ರಪತಿ ಭವನದ 2 ಸಭಾಂಗಣಗಳ ಆಂಗ್ಲ ಹೆಸರು ಬದಲಾವಣೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ನೋಡಿ, ದೇಶದ ರಾಷ್ಟ್ರಪತಿಗಳ ನಿವಾಸವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ರಾಷ್ಟ್ರಪತಿ ಭವನದ 2 ಸಭಾಂಗಣಗಳ ಹೆಸರನ್ನು ಬದಲಾಯಿಸಲಾಗಿರುವಂಥದ್ದು. ನೋಡಿ, ಮೊದಲನೇ ಯಾವ್ದಾರ ವಿದ್ಯುಕ್ತ ಕಾರ್ಯಕ್ರಮಗಳು ನಡೆಯುವ ದರ್ಬಾರ್ ಹಾಲ್ ಮತ್ತು ಅಶೋಕ ಹಾಲ್ಗಳಿಗೆ ಗಣತಂತ್ರ ಮಂಟಪ ಮತ್ತು ಅಶೋಕ ಮಂಟಪ ಎಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಇಲ್ಲಿ ದರ್ಬಾರ್ ಹಾಲ್ ಅನ್ನು ಗಣತಂತ್ರ ಮಂಟಪ ಅಂತ ಇಲ್ಲಿ ಮರುನಾಮಕರಣ ಮಾಡಿದ್ದಾರೆ. ಆಮೇಲೆ ಅಶೋಕ ಹಾಲ್ ಅನ್ನು ಅಶೋಕ ಮಂಟಪ ಅಂತ ಇಲ್ಲಿ ಮರುನಾಮಕರಣ ಮಾಡಲಾಗಿರುವಂಥದ್ದು. ಇನ್ನು ರಾಷ್ಟ್ರಪತಿಗಳನ್ನು ಪ್ರದಾನ ಮಾಡಲಾಗುವ ದರ್ಬಾರ್ ಹಾಲ್ ಬ್ರಿಟಿಷರ ದರ್ಬಾರ್ಗೆ ಹೆಸರು ಪಡೆದಿರುವಂಥದ್ದು. ಆದರೆ ಭಾರತ ಗಣತಂತ್ರ ದೇಶವಾದ ಬಳಿಕ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿರುವಂಥದ್ದು. ಈಗ ಅದಕ್ಕೆ ಹೊಂದಿಕೆಯಾಗುವಂಥ ಗಣತಂತ್ರ ಮಂಟಪ ಎಂದು ಹೆಸರಿಸಲಾಗಿರುವಂಥದ್ದು. ಇನ್ನು ಅದೇ ರೀತಿ ಅಶೋಕ ಹಾಲ್ ಎಂಬ ಆಂಗ್ಲ ಪದವನ್ನು ಇಲ್ಲಿ ಸೇರಿಸಿ ತೆಗೆದುಬಿಟ್ಟು ಅಶೋಕ ಮಂಟಪ ಎಂದು ಬದಲಾಯಿಸಲಾಗಿರುವಂಥದ್ದು. ಇಲ್ಲಿ ಜಸ್ಟ್ ಏನು ಮಾಡಿದರೆ ಹಾಲ್ ಅನ್ನೋ ಒಂದು ಆಂಗ್ಲ ಭಾಷೆಯ ಪದವನ್ನು ತೆಗೆದುಬಿಟ್ಟು ಮಂಟಪ ಅಂತ ಇಲ್ಲಿ ಸೇರಿಸಲಾಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಹೆಸರು ಬದಲಾವಣೆಗಳು ಮಾಡಿದ್ದು ನೋಡಿ. ಮೊದಲನೇದು ಯಾವುದಪ್ಪ ಅಂದ್ರೆ ಅಲಹಾಬಾದ್ ಏನು ಮಾಡಿದ್ದಾರೆ, ಯಾವುದಪ್ಪ ಅಂದ್ರೆ ಪ್ರಯಾಗರಾಜ ಅಂತ ಮಾಡಿದ್ದಾರೆ. ಪ್ರಯಾಗರಾಜ. ಆಮೇಲೆ ತದನಂತರದಲ್ಲಿ ಯಾವುದಪ್ಪ ಅಂದ್ರೆ ಫೈಜಾಬಾದ್. ಏನು ಮಾಡಿದ್ದಾರೆ ಅಂದ್ರೆ ಯಾವುದಪ್ಪ ಅಂದ್ರೆ ಫೈಜಾಬಾದ್ಗೆ ಅಯೋಧ್ಯೆ ಅಂತ ಮಾಡಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವೆರಡೂ ಕೂಡ ಎಲ್ಲಪ್ಪ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂಥ ನಗರಗಳಾಗಿರುವಂಥದ್ದು. ಅಲಹಾಬಾದ್ ಇದನ್ನು ಪ್ರಯಾಗರಾಜ್ ಮಾಡಿದ್ದಾರೆ. ಆಮೇಲೆ ಫೈಜಾಬಾದ್ ಅನ್ನು ಅಯೋಧ್ಯ ಅಂತ ಮರುನಾಮಕರಣ ಮಾಡಲಾಗಿರುವಂಥದ್ದು. ನೋಡಿ, ಇಲ್ಲಿ ಅಲಹಾಬಾದ್ ಅನ್ನು ಪ್ರಯಾಗರಾಜ ಮಾಡಿದ್ದಾರೆ. ಆಮೇಲೆ ಯಾವುದಪ್ಪ ಅಂತಂದ್ರೆ ಫೈಜಾಬಾದ್ ಅನ್ನು ಅಯೋಧ್ಯ ಅಂತ ಮರುನಾಮಕರಣ ಮಾಡಲಾಗಿರುವಂಥದ್ದು. ಇಲ್ಲಿ ನಾನು ಆಲ್ರೆಡಿ ಹೆಸರು ಮರುನಾಮಕರಣ ಮಾಡಿರುವಂಥದ್ದು. ಏನೋ ಕೆಲವೊಂದಿಷ್ಟು ಪ್ರಸ್ತಾಪಿಸಲಾಗಿರುವಂಥ ಹೆಸರುಗಳು ಕೂಡ ಕೊಟ್ಟಿದ್ದೀವಿ. ಮೊದಲು ಇನ್ನೊಂದು ಯಾವುದಪ್ಪ ಅಂದ್ರೆ ಉಸ್ಮಾನಾಬಾದ್ ನೋಡಿ, ಇದನ್ನು ಧಾರಾಶಿವ ಅಂತ ಮಾಡಲಾಗಿರುವಂಥದ್ದು. ಆಮೇಲೆ ಅಹಮದ್ ನಗರನು ಅಹಿಲ್ಯಾ ನಗರ ಅಂತ ನಿರ್ಧರಿಸಲಾಗಿರುವಂಥದ್ದು. ಔರಂಗಾಬಾದದ ಛತ್ರಪತಿ ಸಂಭಾಜಿ ನಗರ ಅಂತ ಮರುನಾಮಕರಣ ಮಾಡಲಾಗಿರುವಂಥದ್ದು. ಇವು 3 ನಗರಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಇವೆರಡೂ ನಗರಗಳು ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನೊಂದು ಏನಂದ್ರೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಮರುನಾಮಕರಣ ಮಾಡಿದ ನೋಡಿ. ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಇದ್ದದನ್ನು ಪ್ರಧಾನಮಂತ್ರಿ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಸೊಸೈಟಿ ಅಂತ ಇಲ್ಲಿ ಮರುನಾಮಕರಣ ಮಾಡಲಾಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಇಲ್ಲಿ ಪ್ರೈಸ್ ಕೊಟ್ಟಿದೆ ನೋಡಿ. 1 ಮಂತ್ಗೆ ನಿಮಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಜೂನ್ 2024ಗೆ ನಿಮಗೆ 720 ಆಗುತ್ತೆ. 2022 ಜನವರಿ ಟು ಜೂನ್ 2024ಗೆ ನಿಮಗೆ 1200 ರೂಪಾಯಿ ಆಗುತ್ತೆ. ಅದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1100 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದ್ರೆ ನೋಡಿ. ಭಾರತದಲ್ಲಿ ಯಾವ ದಿನವನ್ನು ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಜುಲೈ 26ರಂದು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ನೋಡಿ, 1999ರಲ್ಲಿ ಕಾರ್ಗಿಲ್ ಈ ಒಂದು ಏನಪ್ಪ ಅಂತಂದ್ರೆ ಒಂದು ಯುದ್ಧ ನಡೀತೆ. ಯಾವ ರಾಷ್ಟ್ರ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳ್ತೀವಿ. ಭಾರತ ಮತ್ತು ಪಾಕಿಸ್ತಾನ ಈ ಒಂದು ಯುದ್ಧದಲ್ಲಿ ಗೆದ್ದಂಥ ದೇಶ ಯಾವುದಂದ್ರೆ ಭಾರತ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಭಾರತೀಯ ಸೇನೆ ಕೆಲವೊಂದಿಷ್ಟು ಕಾರ್ಯಾಚರಣೆಗಳು ಕೈಗೊಂಡಿದ್ದು ನೋಡಿ. ಮೊದಲನೇ ಯಾವುದಪ್ಪ ಅಂತಂದ್ರೆ ಭಾರತೀಯ ಸೇನೆ
ಭಾರತೀಯ ಸೇನೆ ಕೈಗೊಂಡಿದ್ದು ಆಪರೇಷನ್ ವಿಜಯ ಅಂತ ಹೇಳ್ತೀವಿ ನಾವು. ವಿಜಯ. ಆಮೇಲೆ ಎರಡನೇದು ಯಾವ್ದಾರ ಭಾರತೀಯ ವಾಯುಸೇನೆ. ಭಾರತೀಯ ವಾಯುಸೇನೆ ಕೈಗೊಂಡಿದ್ದು ಯಾವ್ದಂದ್ರ ಆಪರೇಷನ್ ಸಫೇದ್ ಸಾಗರ ಅಂತ ಹೇಳ್ತೀವಿ. ಸಾಗರ. ತದನಂತರದಲ್ಲಿ ಇನ್ನೊಂದು ಯಾವ್ದಾರ ಪಾಕಿಸ್ತಾನ ಸೇನೆ. ಅದೇ ಪಾಕಿಸ್ತಾನ ಸೇನೆ ಯಾವ್ದು ಕೈಗೊಂಡಿದ್ರು ನೋಡಿ, ಆಪರೇಷನ್ ಭದ್ರಾ ಅಂತ ಹೇಳ್ತೀವಿ ನೋಡಿ. ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಭಾರತೀಯ ಸೇನೆ ಕೈಗೊಂಡಿದ್ದು ಆಪರೇಷನ್ ವಿಜಯ ಅಂತ ಹೇಳ್ತೀವಿ. ಇನ್ನು ಭಾರತೀಯ ವಾಯುಸೇನೆ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಂದ್ರ ಆಪರೇಷನ್ ಸಫೇದ್ ಸಾಗರ. ಆಮೇಲೆ ಪಾಕಿಸ್ತಾನ ಸೇನೆ ಈ ಒಂದು ಯುದ್ಧದಲ್ಲಿ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಂದ್ರ ಆಪರೇಷನ್ ಭದ್ರಾ ಅಂತ ಹೇಳ್ತೀವಿ ನೋಡಿ. 1999ರ ಕಾರ್ಗಿಲ್ ಸಂಘರ್ಷದಲ್ಲಿ ಮಡಿದ ವೀರ ಸೈನಿಕರನ್ನು ಸ್ಮರಿಸಲು ಭಾರತವು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡ್ತಾ ಇರುವಂತದ್ದು. ಇನ್ನು ಕಾರ್ಗಿಲ್ ಯುದ್ಧ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಈ ಒಂದು ಯುದ್ಧ ನಡೆದಿದ್ದು 1999 ಮೇ 8ರಿಂದ ಜುಲೈ 26ರವರೆಗೆ ನಡೆದಿರುವಂತದ್ದು. ಯಾವ ರಾಷ್ಟ್ರಗಳ ಮಧ್ಯದಲ್ಲಿ ಜರುಗಿತಂದ್ರ ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳ್ತೀವಿ. ಇದರಲ್ಲಿ ವಿಜಯ ಸಾಧಿಸಿದ ದೇಶ ಯಾವುದಂದ್ರ ಭಾರತ ಅಂತ ಹೇಳ್ತೀವಿ. ಈ ಒಂದು ವಿಜಯ ಸಾಧಿಸಿರುವಂತಹ ದೇಶ ಭಾರತ. ಈ ಒಂದು ಯುದ್ಧದಲ್ಲಿ ಮಡಿದಿರುವಂತಹ ಭಾರತೀಯ ಸೈನಿಕರ ಒಂದು ಸ್ಮರಣೆಗೋಸ್ಕರ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಇನ್ನು ಈ ಒಂದು ಯುದ್ಧದಲ್ಲಿ ಕೈಗೊಂಡಿರುವಂತಹ ಪ್ರಮುಖ ಕಾರ್ಯಾಚರಣೆಗಳು ನೋಡಿ. ಭಾರತೀಯ ಭೂಸೇನೆ ಯಾವಂದ್ರೆ ಈಗಾಗಲೇ ಡಿಸ್ಕಷನ್ ಮಾಡಿದಾಗೆ ಆಪರೇಷನ್ ವಿಜಯ ಅಂತ ಹೇಳ್ತೀವಿ. ತದನಂತರದಲ್ಲಿ ಭಾರತೀಯ ವಾಯುಸೇನೆ ಕೈಗೊಂಡಿರುವುದು ಯಾವಂದ್ರ ಆಪರೇಷನ್ ಸಫೇದ್ ಸಾಗರ ಅಂತ ಹೇಳ್ತೀವಿ. ಇನ್ನು ಪಾಕಿಸ್ತಾನ ಸೇನೆ ಯಾವ್ದಂದ್ರ ಆಪರೇಷನ್ ಭದ್ರಾ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಭಾರತೀಯ ಒಂದು ಮುನ್ನಡೆಸಿದವರು ಯಾರಂದ್ರ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರ ಅಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತೀವಿ. ಇನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿ ಯಾರಂದ್ರ ನವಾಜ್ ಶರೀಫ್ ಅವರು ಆ ಒಂದು ಯುದ್ಧದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಇನ್ನು ಯುದ್ಧದ ನಂತರ ಉಪಕ್ರಮಗಳು ನೋಡಿ. ಯುದ್ಧದ ನಂತರ ಕೆ ಸುಬ್ರಹ್ಮಣ್ಯಂ ಅವರ ಒಂದು ಕಾರ್ಗಿಲ್ ಪರಿಶೀಲನಾ ಸಮಿತಿಯನ್ನು ಮುನ್ನಡೆಸಿರುವಂತದ್ದು. ಅಂದ್ರೆ ಏನು ಈ ಒಂದು ಕಾರ್ಗಿಲ್ ಯುದ್ಧ ಐತಿ ನೋಡ್ರಿ, ಅದಾದ ತಕ್ಷಣ ಒಂದು ಕಮಿಟಿಯನ್ನು ರಚನೆ ಮಾಡಿರುವಂತದ್ದು. ಆ ಒಂದು ಕಮಿಟಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಥವಾ ಒಂದು ಮುಖ್ಯಸ್ಥ ಯಾರಂದ್ರ ಕೆ ಸುಬ್ರಹ್ಮಣ್ಯಂ ಅಂತ ಹೇಳ್ತೀವಿ. ಈ ಒಂದು ಕಮಿಟಿ ಏನ್ ರೆಕಮೆಂಡೇಶನ್ ಕೊಟ್ಟಿತ್ತಂದ್ರ ಇದು ಸಂಘರ್ಷಕ್ಕೆ ಕಾರಣವಾದುದನ್ನು ಪರಿಶೀಲಿಸಿತು ಮತ್ತು ಅದು ಮತ್ತೆ ಸಂಭವಿಸದಂತೆ ತಡೆಯುವ ಮಾರ್ಗಸೂಚಿಗಳನ್ನು ಸೂಚಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಯುದ್ಧ ಆಗಕ್ಕೆ ಏನ್ ಕಾಜಸ್ ಇದು, ಏನ್ ರೀಸನ್ಸ್ ಇದು, ಆಮೇಲೆ ಈ ಒಂದು ಯುದ್ಧ ಮತ್ತೆ ಆಗದಂತೆ ತಡೆಗೋಸ್ಕರ ಏನೇನು ಒಂದು ಸ್ಟೆಪ್ಸ್ ಗಳನ್ನು ತೆಗೆದುಕೊಳ್ಬೇಕಂತ ಇಲ್ಲಿ ಹಲವಾರು ಮಾರ್ಗಸೂಚಿಗಳನ್ನು ಈ ಒಂದು ಕಮಿಟಿ ರೆಕಮೆಂಡೇಶನ್ ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡಿ. ತಂತ್ರಜ್ಞಾನ ಭದ್ರತಾ ಉಪಕ್ರಮಕ್ಕೆ ಚಾಲನೆ ನೀಡಿದ ದೇಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಭಾರತ ಮತ್ತು UK ಅಂತ ಹೇಳ್ತೀವಿ. ಆದ್ರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಭಾರತ UK ನಡುವೆ ತಂತ್ರಜ್ಞಾನ ಭದ್ರತಾ ಉಪಕ್ರಮಕ್ಕೆ ಚಾಲನೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿರುವ ಮಹತ್ವಾಕಾಂಕ್ಷೆಯ ಹೊಸ ತಂತ್ರಜ್ಞಾನ ಭದ್ರತಾ ಉಪಕ್ರಮಕ್ಕೆ ಟೆಕ್ನಾಲಜಿ ಸೆಕ್ಯೂರಿಟಿ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಇದಕ್ಕೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಚಾಲನೆ ನೀಡಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹೊಸ ಸಹಕಾರ ಉಪಕ್ರಮದಿಂದ ಟೆಲಿಕಾಂ ಭದ್ರತೆ ಆಗಿರ್ಬೋದು ಮತ್ತು ಹೊಸದಾಗಿ ಹೊರಹೊಮ್ಮುತ್ತಿರುವಂತಹ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯ ಅವಕಾಶಗಳನ್ನು ಹೆಚ್ಚಿಸಲು ಮತ್ತು ಎರಡೂ ರಾಷ್ಟ್ರಗಳ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡಲು ಈ ಒಂದು ಪಾಲುದಾರಿಕೆ ನೆರವಾಗಿರುವಂಥದ್ದು. ಆಮೇಲೆ ಹವಾಮಾನ ಬದಲಾವಣೆ ಆಗಿರ್ಬೋದು, ಹಸಿರು ಇಂಧನ ಕ್ಷೇತ್ರದಲ್ಲಿ ಪಾಲುದಾರಿಕೆ ಆಗಿರ್ಬೋದು ಮತ್ತು ಪವನ ವಿದ್ಯುತ್ ಮತ್ತು ಗ್ರೀನ್ ಹೈಡ್ರೋಜನ್ ಮುಂತಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಇಂಧನ ಉತ್ಪಾದಿಸುವ ಹಸಿರು ಉಪಕ್ರಮಗಳಿಗೆ ಕೂಡ ಉತ್ತೇಜನ ನೀಡಲಿರುವಂಥದ್ದು. ಅಂದರೆ ಈ ಒಂದು ಇನಿಷಿಯೇಟಿವ್ ಇಂದ ಏನೇನು ಪ್ರಯೋಜನ ಆಗಲಿ ಅಂದ್ರೆ
ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಪವನ ವಿದ್ಯುತ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಉತ್ಪಾದನೆ ಮಾಡಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಬಿಟ್ಟು ಯಾವ ತರ ನಾವು ಹೆಚ್ಚಿಗೆ ಮಾಡ್ಬೋದು, ಪವನ್ ಶಕ್ತಿಗೆ ಯಾವ ತರ ನಾವು ಹೆಚ್ಚಿಗೆ ಮಾಡ್ಬೋದು, ಗ್ರೀನ್ ಹೈಡ್ರೋಜನ್ ನಾವು ಯಾವ ತರ ಒಂದು ಪ್ರೊಡಕ್ಟ್ ಮಾಡ್ಬೋದು, ಯಾವ ತರ ಒಂದು ಪ್ರೊಡಕ್ಷನ್ ಮಾಡ್ಬೋದು, ಈ ತರ ಮುಂತಾದ ಉಪಕ್ರಮಗಳಿಗೆ ಈ ಒಂದು ಇನಿಷಿಯೇಟಿವ್ ಏನಪ್ಪಾ ಅಂದ್ರೆ ಒಂದು ಉತ್ತೇಜನ ನೀಡಲಿದೆ. ಇನ್ನು ವ್ಯಾಪಾರ ಉದ್ಯಮ ಆಗಿರ್ಬೋದು, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ ಮತ್ತು ಹವಾಮಾನ ವಿಷಯಗಳಲ್ಲೂ ಕೂಡ ಅನೇಕ ದ್ವಿಪಕ್ಷೀಯ ಪಾಲುದಾರಿಕೆಗಳನ್ನು ಮುಂದುವರಿಸಲು ಈ ಒಂದು ಬ್ರಿಟನ್ನೊಂದಿಗೆ ರೀಸೆಂಟ್ ಆಗಿ ಭಾರತ ನಿರ್ಧರಿಸಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫ್ರಿಗೇಟ್ ತ್ರಿಪುಟ ಯಾವ ವರ್ಗಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ತಲ್ವಾರ್ ವರ್ಗ ಇದಕ್ಕೆ ಸರಿಯಾದ ಉತ್ತರ. ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಇತ್ತೀಚೆಗೆ ಸ್ಥಳೀಯವಾಗಿ ನಿರ್ಮಿಸಲಾದ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ತ್ರಿಪುಟ ಅನ್ನು ಅನಾವರಣಗೊಳಿಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲಾಗಿರುವಂಥ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಯಾವುದಂದ್ರೆ ತ್ರಿಪುಟ ಅಂತ ಹೇಳ್ತೀವಿ. ಇದನ್ನು ನಿರ್ಮಾಣ ಮಾಡಿರುವಂಥ ಸಂಸ್ಥೆ ಯಾವುದಂದ್ರೆ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅಂತ ಹೇಳ್ತೀವಿ. ಇದು ದೇಶೀಯವಾಗಿ ನಿರ್ಮಿಸಲಾದ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ಆಗಿರುವಂಥದ್ದು. 2016 ಅಕ್ಟೋಬರ್ನಲ್ಲಿ ಅಡ್ಮಿರಲ್ ಗ್ರಿಗೋರಿವಿಚ್ ವರ್ಗದ 4 ರಹಸ್ಯ ಯುದ್ಧ ವಿಮಾನಗಳನ್ನು ಖರೀದಿಸಲು ಭಾರತ ಮತ್ತು ರಷ್ಯಾ ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. 2 ಯುದ್ಧ ನೌಕೆಗಳನ್ನು ತುಶೀಲ್ ಮತ್ತು ತಮಾಲನ್ನು ನೇರವಾಗಿ ಆಮದು ಮಾಡಿಕೊಳ್ಳಲಾಗುತ್ತೆ ಮತ್ತು ಉಳಿದ 2 ಯುದ್ಧ ನೌಕೆಗಳನ್ನು ತಂತ್ರಜ್ಞಾನ ವರ್ಗಾವಣೆ ಮೂಲಕ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಿಂದ ಭಾರತದಲ್ಲಿ ನಿರ್ಮಿಸಲಾಗುತ್ತೆ. ನೋಡಿ, 2016 ಅಕ್ಟೋಬರ್ನಲ್ಲಿ ಭಾರತ ಮತ್ತು ರಷ್ಯಾ 2 ಒಪ್ಪಂದ ಮಾಡಿಕೊಂಡಿರುವಂಥದ್ದು. ಈ ಒಂದು ಒಪ್ಪಂದದ ಭಾಗವಾಗಿ ಟೋಟಲ್ ಎಷ್ಟಂದ್ರೆ 4 ಯುದ್ಧ ನೌಕೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲು ಅಥವಾ ಒಂದು ಹಸ್ತಾಂತರಿಸಲು ಇಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿರುವಂಥದ್ದು. ಇದರಲ್ಲಿ ಮೊದಲನೇ 2 ಯಾವಂದ್ರೆ ತುಶೀಲ್ ಮತ್ತು ತಮಾಲನ್ನು ಡೈರೆಕ್ಟ್ ಆಗಿ ನಾವು ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ಉಳಿದಿರುವಂತಹ 2 ಯುದ್ಧ ನೌಕೆಗಳನ್ನು ಭಾರತದಲ್ಲೇ ಇಲ್ಲಿ ನಿರ್ಮಾಣ ಮಾಡಲಾಗುತ್ತಾ ಇರುವಂಥದ್ದು. ಕೇವಲ ಈ ರಷ್ಯಾದಿಂದ ಒಂದು ಟೆಕ್ನಾಲಜಿ ಒಂದು ಸಪೋರ್ಟ್ ಪಡೆದುಕೊಂಡು ಭಾರತದಲ್ಲಿ ಇವುಗಳನ್ನು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಿಂದ ನಿರ್ಮಿಸಲಾಗ್ತಾ ಇರುವಂಥದ್ದು. ಈ ಒಂದು ಒಪ್ಪಂದದ ಅಡಿಯಲ್ಲಿ ಗೋವಾ ಸಿಮ್ಟೆಲ್ ಮೊದಲ ನಿರ್ಮಿಸಿರುವಂಥ ತಲವಾರ್ ಕ್ಲಾಸಿನ ಒಂದು ಫ್ರಿಗೇಟ್ ಯಾವುದಂದ್ರೆ ರೀಸೆಂಟ್ ಆಗಿ ಅನಾವರಣಗೊಳಿಸಿರುವಂಥದ್ದು ತ್ರಿಪುಟ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಗ್ರೇವಿನ್ ಮ್ಯೂಸಿಯಂನಿಂದ ಕಸ್ಟಮೈಸ್ ಮಾಡಿದ ಚಿನ್ನದ ನಾಣ್ಯವನ್ನು ಪಡೆದ ಮೊದಲ ನಟ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಸರಿಯಾದ ಉತ್ತರ 3ನೇ ಆಪ್ಷನ್ ಬಾಲಿವುಡ್ನ ಸೂಪರ್ ಸ್ಟಾರ್ ಆಗಿರುವಂತಹ ಶಾರುಖ್ ಖಾನ್ ಅಂತ ಹೇಳ್ತೀವಿ. ಪ್ಯಾರಿಸ್ನಲ್ಲಿರುವಂಥ ಗ್ರೇವಿನ್ ಮ್ಯೂಸಿಯಂ ಬಾಲಿವುಡ್ ನಟ ಶಾರುಖ್ ಖಾನ್ಗೆ ಅವರ ಹೆಸರು ಮತ್ತು ಚಿತ್ರ ಹೋಲಿಕೆಯನ್ನು ಹೊಂದಿರುವಂಥ ಕಸ್ಟಮೈಸ್ ಮಾಡಿದ ಚಿನ್ನದ ನಾಣ್ಯವನ್ನು ನೀಡಿ ಗೌರವಿಸಿರುವಂಥದ್ದು. ರೀಸೆಂಟ್ ಆಗಿ ಪ್ಯಾರಿಸ್ನಲ್ಲಿ ಕಂಡುಬರುವಂಥ ಒಂದು ಮ್ಯೂಸಿಯಂ ಯಾವುದಂದ್ರೆ ಗ್ರೇವಿನ್ ಅಂತ ಹೇಳ್ತೀವಿ. ಬಾಲಿವುಡ್ ನಟ ಆಗಿರುವಂಥ ಶಾರುಖ್ ಖಾನ್ ಅವರಿಗೆ ಅವರ ಒಂದು ಚಿತ್ರ ಮತ್ತು ಒಂದು ಹೆಸರನ್ನು ಒಳಗೊಂಡಿರುವಂಥ ಯಾವುದಪ್ಪ ಅಂತಂದ್ರೆ ಚಿನ್ನದ ನಾಣ್ಯವನ್ನು ನೀಡಿ ಗೌರವಿಸಲಾಗಿರುವಂಥದ್ದು ಗೋಲ್ಡ್ ಕಾಯಿನ್ ಅಂತ ಹೇಳ್ತೀವಿ. ಶಾರುಖ್ ಖಾನ್ ಈ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ನಟವಾಗಿದ್ದಾರೆ. ಮೊದಲ ಆಕ್ಟರ್ ಯಾವಂದ್ರೆ ಶಾರುಖ್ ಖಾನ್ ಅಂತ ಹೇಳ್ತೀವಿ. ಇನ್ನು ಮಹಾತ್ಮ ಗಾಂಧಿಯವರ ನಂತರ 2ನೇ ಭಾರತೀಯರಾಗಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 2ನೇ ಭಾರತೀಯ, ಕೇವಲ ಇಲ್ಲಿವರೆಗೆ 2 ಭಾರತೀಯರಿಗೆ ಈ ಒಂದು ಗೋಲ್ಡ್ ಕಾಯಿನ್ ನೀಡಲಾಗಿರುವಂಥದ್ದು. ಮೊದಲನೇದು ಯಾರಂದ್ರೆ ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ. ಇನ್ನು 2ನೇ ವ್ಯಕ್ತಿ ಯಾರಂದ್ರೆ ಶಾರುಖ್ ಖಾನ್ ಅಂತ ಹೇಳ್ತೀವಿ. ಇನ್ನು ಮೊದಲ ನಟ ಯಾರಂತ ಕೇಳಿದ್ರೆ ಶಾರುಖ್ ಖಾನ್ ಅಂತ ಹೇಳ್ತೀವಿ. ಇನ್ನು ಈ ಒಂದು ಗೌರವವನ್ನು ಹಿಂದೆ ಪಡೆದವರು ಯಾರಂದ್ರೆ ಫೇಮಸ್ ಕಾಮಿಡಿ ಆಕ್ಟರ್ ಆಗಿರುವಂಥ ಚಾರ್ಲಿ ಚಾಪ್ಲಿನ್ ಅವರು, ಆಮೇಲೆ ಮೈಕಲ್ ಜಾಕ್ಸನ್ ಡ್ಯಾನ್ಸರ್ ಅಂತ ಹೇಳ್ತೀವಿ. ಆಮೇಲೆ ಯಾವುದಪ್ಪ ಅಂತಂದ್ರೆ ಅಮೆರಿಕದ ಗಾಂಧಿ ಎಂದು ಕರೆಸಿಕೊಳ್ಳುವಂಥ ನೆಲ್ಸನ್ ಮಂಡೇಲ ಅವರು ಕೂಡ ಈ ಒಂದು ಗೌರವಕ್ಕೆ ಪಾತ್ರವಾಗಿರುವಂಥದ್ದು. ಇನ್ನು ಶಾರುಖ್ ಖಾನ್ ಅವರಿಗೆ ನೋಡಿ, ಮಕ್ಕಳ ಶಿಕ್ಷಣದ ಬೆಂಬಲಕ್ಕಾಗಿ 2011ರಲ್ಲಿ ಯುನೆಸ್ಕೋದ ಪಿರಮಿಡ್ ಖಾನ್ ಮಾರ್ನಿ ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ಭಾರತದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳಿಗೆ ಪ್ರತಿಪಾದಿಸಕ್ಕಾಗಿ ಇವರಿಗೆ 2018ರಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂನಿಂದ ಕ್ರಿಸ್ಟಲ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ವಿನಾನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ನೋಡಿ. ಸುದ್ದಿಯಲ್ಲಿ ಕಂಡು ಬಂದ ವಿಷ್ಣುಪಾದ
ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ದೇಶದ ಮೊದಲ ಗ್ರೀನ್ ಹೈಡ್ರೋಜನ್ ಕಾರ್ಖಾನೆಯನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದ ದೊಡ್ಡಬಳ್ಳಾಪುರ. ಇನ್ನು ಹಿಂದಿನ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಯಾವ ದೇಶವು ಕೊನೆಯ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಫ್ಘಾನಿಸ್ತಾನ್. ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಆ್ಯಂಡಿ ಮರ್ರೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಟೆನ್ನಿಸ್. ಅಪ್ಪರ್ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಯಾವ ದೇಶದಲ್ಲಿ ನೆಲೆಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೇಪಾಳ್. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.